ದೈವದ ನೇಮೋತ್ಸವ ನಡೆಯೋದಕ್ಕಿಂತ ಮುಂಚಿತವಾಗಿ ದೈವದ ಭಂಡಾರದ ಮೆರವಣಿಗೆ ಮಾಡ್ತಾ ಇದ್ದಂಥ ವೇಳೆ ಕಾಲು ಸಂಕವೊಂದು ಬಿದ್ದಿರುವಂಥ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ. ಮೂಡಬಿದಿರೆ ತಾಲೂಕಿನ ಪುಚ್ಚೆಮಗರು ಬಾವದಬೈಲು ಬಳಿ ನಡೆದಿರುವಂಥ ಘಟನೆ ಇದು. ಈ ಘಟನೆಯಲ್ಲಿ 8 ಜನ ಗಾಯಗೊಂಡಿದ್ದಾರೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತಾಕೋಡೆ ಬರ್ಕೆ ಧರ್ಮ ನೇಮಕ್ಕೆ ಭಂಡಾರ ಕೊಂಡೊಯ್ಯಲಾಗ್ತಾ ಇತ್ತು. ದೈವದ ಭಂಡಾರವನ್ನ ಹೊತ್ತು ಮೆರವಣಿಗೆ ಸಾಗ್ತಾ ಇತ್ತು. ಕಾಲು ಸಂಕದ ಮೇಲೆ ಈ ಮೆರವಣಿಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಕಾಲು ಸಂಕ ಮುರಿದು ಬಿದ್ದಿದೆ. ದೈವದ ಭಂಡಾರ ಸಮೇತ ಭಂಡಾರ ಹೊತ್ತವರು ಕೆಳಗೆ ಬಿದ್ದಿದ್ದಾರೆ. ನೋಡ್ತಾ ಇದ್ದೀರಿ, ಮೂಡಬಿದಿರೆಯಲ್ಲಿ ನಡೆದಿರುವಂಥ ಘಟನೆ ಇದು. ಸುಮಾರು 8 ಜನ ಗಾಯಗೊಂಡಿದ್ದಾರೆ. ಕಾಲು ಸಂಕ ಶಿಥಿಲಗೊಂಡಿತ್ತು, ದುರ್ಬಲಗೊಂಡಿತ್ತು ಅಂತ ಕಾಣಿಸುತ್ತೆ. ಅಲ್ಲಿ ದೈವದ ಭಂಡಾರ ಮತ್ತೊಂದಿಷ್ಟು ಜನ ಒಟ್ಟೊಟ್ಟಿಗೆ ಆ ಕಾಲು ಸಂಕದ ಮೇಲೆ ಪಾಸ್ ಆಗ್ತಿದ್ರು. ಈ ವೇಳೆ ಕಾಲು ಸಂಕ ಬಿದ್ದಿದೆ. 8 ಜನ ಗಾಯಗೊಂಡಿರುವಂಥ ಘಟನೆ ಮೂಡಬಿದಿರೆಯ ಪುಚ್ಚಮುಗೇರು ಸಮೀಪ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯ ಪುಚ್ಚಮುಗರು ಸಮೀಪ ನಡೆದಿರುವಂತಹ ಘಟನೆ ಇದು. ದೈವದ ಭಂಡಾರದ ಮನೆಯಿಂದ ಭಂಡಾರದ ಮೆರವಣಿಗೆ ಹೊರಟಿತ್ತು ನೇಮೋತ್ಸವ ನಡೆಯುವಂಥ ಜಾಗಕ್ಕೆ. ಈ ವೇಳೆ ಮೆರವಣಿಗೆ ಸಾಗಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಕಾಲು ಸಂಕವನ್ನು ದಾಟಿ ಬರಬೇಕಿತ್ತು. ಎದುರು ಜೀಟಿಗೆ ಹೊತ್ತವರು ಪಾಸ್ ಆಗಿದ್ದಾರೆ. ಅವರು ಪಾಸಾಗಿ ಆ ಭಂಡಾರದ ಮೆರವಣಿಗೆ ಇನ್ನೇನೋ ಸಾಗಿ ಬರ್ತಿದೆ ಅನ್ನೋವಾಗ ಕಾಲು ಸಂಕ ಮುರಿದು ಬಿದ್ದಿದೆ. ಭಂಡಾರದ ಸಮೇತ ಕಾಲು ಸಂಕ ಮುರಿದು ಬಿದ್ದಿರೋದು ಅಂದರೆ ಒಟ್ಟು 8 ಜನ ಗಾಯಗೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಾವದಬೈಲು ಅನ್ನೋ ಜಾಗದಲ್ಲಿ ನಡೆದಿರುವಂಥ ಘಟನೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.